ತರಕಾರಿ ನೋಡಿದಾಗ ಏನೇನು ನೆನಪಾಗುತ್ತೆ ಇವಾಗ? ಅಮ್ಮ ಹೇಗಿದ್ದಾರೆ? ನಿಮ್ಮ ಈ ಸಾಧನೆಯನ್ನು ನೋಡ್ತಿದ್ದಂಥ ಸಂದರ್ಭದಲ್ಲಿ ಅಮ್ಮ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅವ್ರ ಬಗ್ಗೆ ಹೇಳೋದಾದ್ರೆ? ಅಮ್ಮ ಈಗ ಮಂಡಿ ಪ್ರಾಬ್ಲಮ್ ಆಗಿದ್ದು, ಆಪ್ರೇಷನ್ ಮಾಡಿಸ್ದೆ, ಮನೇಲೇ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಅವ್ರ ಅಚೀವ್ಮೆಂಟೇನು ಚಿಕ್ಕೂರಿಂದನೂ ನಾನು ಮಾರ್ಷಲ್ ಕಳಿಸಿದ್ರು, ತರಕಾರಿ ಮಾಡ್ತೇನೆ, ನನಗೆ ಏನೇನು ಟ್ಯಾಲೆಂಟ್ ಬೇಕೆಲ್ಲ ಕಳಿಸಿದ್ರು. ನಾನು ₹1 ನನಗೆ ಯಾವ ಹ್ಯಾಬಿಟ್ ಇಲ್ಲ, ಯಾವಾಗಾದರೂ ಬಿಯರ್ ಹೊಡಿತೀನಿ, ರೇರು ಕುಡಿಯೋದು 2 ಬಿಯರು, ಇನ್ಯಾವ ಸ್ಮೋಕಿಂಗ್ ಏನು ಅಷ್ಟೇ, ಯಾವ ಹ್ಯಾಬಿಟು ಇಲ್ಲ. ಆಮೇಲೆ ನಾನು ನಮ್ಮ ತಾಯಿ ಬಗ್ಗೆ ಹೇಳಬೇಕಂದ್ರೆ ಅವ್ರು ತುಂಬ ರಿಯಾಲಿಟಿ ಶೋ ಬಂದಾಗ ಅವರು ಒಂದು ಶೋ ಗೆದ್ದರು. ತಾಯಿ ಮಗ ಗೆದ್ದಿರೋದು ಫಸ್ಟ್ ಫ್ಯಾಮಿಲಿ ನಮ್ಮದೇ ಅಂತ ಹೇಳ್ಕೊತೀನಿ. ಕನ್ನಡ ಇಂಡಸ್ಟ್ರಿಲಿ ಇಂಡಿಯನ್ ಗೆದ್ದೆ, ಡ್ಯಾನ್ಸ್ ಸ್ಟಾರ್ ಗೆದ್ದೆ, ಬಿಗ್ ಬಾಸ್ ಫೈನಲಿಸ್ಟ್ ಆದೆ. ಅದಾದ್ಮೇಲೆ ಲೈಫ್ ಸೂಪರ್ಗೂ ನಮ್ಮ ತಾಯಿ ವಿನ್ನರ್ ಆದರು. ಇವಾಗ ನನ್ನ ಮಗನ ಸಿನಿಮಾ ಬರ್ತಾಯಿತ್ತು, ಅವ್ರು ಕಾತ್ರದಿಂದ ಕಾಯ್ತಿದ್ದಾರೆ. ನಾನು ಇನ್ನೂ ಸಿನಿಮಾ ತೋರಿಸಿಲ್ಲ ನಮ್ಮ ತಾಯಿಗೆ, ಯಾಕೆ ಸಿನಿಮಾ ಫುಲ್ ಡೈರೆಕ್ಟಾಗಿ ಈಗಲೇ ನೋಡ್ಬಿಟ್ರೆ ಮನೇಲೆಲ್ಲ ಹೇಳ್ಬಿಡ್ತಾರೋ ನನ್ನ ಮಗನ ನೋಡ್ಬಿಟ್ಟೆ ಅಂತ ಹೇಳ್ತಾರಲ್ಲ. ಸೊ ಥಿಯೇಟ್ರಲ್ಲಿ ನೋಡಿ ಆ ಫೀಲು, ಅವ್ರಿಗೆ ಆದಂಥ ಖುಷಿನ ನಾವು ಅನುಭವಿಸ್ಬೇಕು ಅನ್ನೋದು, ಅವ್ರ ಮಟ್ಟಲ್ಲಿ ಹುಟ್ಟಿರೋದಕ್ಕೂ ಸಾರ್ಥಕ ಆಗುತ್ತೆ. ಒಂದು ಅವ್ರಿಗೂ ಒಳ್ಳೇದಾಗಬೇಕು. ಅದೇ ಥರ ನಾವು ಬೆಳಿಬೇಕಂದ್ರೆ ಫಸ್ಟ್ ಆಫ್ ಆಲು ನಾವು ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು. ಅವ್ರಿಗೆ ಬೆಲೆ ಕೊಟ್ಟರೆ ನಾವು ಬೆಳೆಯೋಕ್ಕಾಗೋದು. ನಾನು ಎಲ್ಲ ಸ್ಟೇಜಲ್ಲೂ ಆಲ್ಮೋಸ್ಟ್ ಹೇಳ್ತೀನಿ, ತಂದೆ ತಾಯಿಗೆ ಬೆಲೆ ಕೊಡಿ. ಅವ್ರ ಆಶೀರ್ವಾದ ಇದ್ದರೆ ನಾವು ಎಲ್ಲಿ ಬೇಕಾದ್ರೂ ಅನ್ನ ತಿನ್ಬೋದು. ಹಳ್ಳಿ ಮಕ್ಕಳು ಡಿಲ್ಲಿನೇ ಹೇಳ್ತಾರಂತ ಗಾದಿ ಇದೆ. ತಂದೆ ತಾಯಿ ಆಶೀರ್ವಾದ ಇದೆ, ಇಡೀ ಡಿಲ್ಲಿನೇ ನಮ್ಮ ಮನೆಗೆ ತರಿಸ್ಕೋಬೋದು. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ರೇರು ಕುಡಿಯೋದು 2 ಬಿಯರು, ಸೂಪರು. ಎಸ್, ಇದು ಸುನಾಮಿ ಕಿಟ್ಟಿ ಅವರಿಗೆ ಸ್ವಲ್ಪ ಜಂಬ, ಸ್ವಲ್ಪ ಆಟಿಟ್ಯೂಡು, ಹೌದಾ? ಆಟಿಟ್ಯೂಡು ಕರೆಕ್ಟ್. ಅಲ್ಲ ನಂದೆಲ್ಲ ಕಾಂಟ್ರವರ್ಸಿಯಲ್ ಆದಾಗ ಕೆಟ್ಟ ಕಮೆಂಟ್ಸ್ ಮಾಡೋರು ಇರ್ತಾರೆ, ನಮ್ಮ ಅಪೋಸಿಟ್ ಒಳ್ಳೆ ಕಮೆಂಟ್ಸ್ ಮಾಡೋರು ಇರ್ತಾರೆ. ಜಂಬ ಆಟಿಟ್ಯೂಡು ದೂರದ ಬೆಟ್ಟ ನುಣ್ಗೆ ಅಂತ ಅವಲ್ಲೇ ಒಂದು ಡೈಲಾಗ್, ದೂರದಲ್ಲಿದ್ದರೆ ಗೊತ್ತಾಗಲ್ಲ, ಜೊತೆಲಿದ್ದಾಗಲೇ ನಮ್ಮ ಬಗ್ಗೆ ಮಾತಾಡಿದಾಗಲೇ, ನಮ್ಮ ಬಗ್ಗೆ ಫ್ರೆಂಡ್ಸ್ ಮಾಡಿದಾಗಲೇ ಗೊತ್ತಾಗೋದು. ಈಗ ಯಾರೋ ಹೇಳ್ತಾರೆ ದೂರದಲ್ಲಿದ್ಕೊಂಡು ಅವ್ನು ಸರಿಯಿಲ್ಲ, ಯಾರಿಗೆ ತಾನೇ ನೆಗೆಟಿವ್ ಕಮೆಂಟ್ಸ್ ಹೇಳಲ್ಲ ಹೇಳಿ. ನಾನು ಸ್ಟಾರ್ ಅಲ್ಲ, ಸ್ಟಾರ್ಗಳಿಗೆ ಬಿಡ್ತಿಲ್ಲ ಜನ ಅಂದರೆ ಎಲ್ಲ ಜನಕ್ಕೂ ನಾನು ಹೇಳಲ್ಲ. ಆ ಥರ ನೆಗೆಟಿವ್ ಕಮೆಂಟ್ಸ್ ಹಾಕೋಕ್ಕೆ ಮುಂಚೆ ಅವ್ರ ಕಷ್ಟಗಳು, ಅವ್ರ ನಲಿವುಗಳು, ಅವ್ರದ್ದು ಏನಾಗೈತೆ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಹಾಕಬೇಕು. ಹೆಣ್ಮಕ್ಳಿಗೂ ಕೆಟ್ಟ ಮೆಸೇಜ್ಗಳು ಹಾಕ್ತಾರೆ, ಪ್ರತಿಯೊಬ್ಬರಿಗೂ ಹಾಕ್ತಾರೆ. ನಾ ಏನು ಅವ್ರಿಗೆ ಯೂಸ್ ಇಲ್ಲ, ಸುಮ್ಮನೆ ಫೇಕ್ ಅಕೌಂಟ್ ಮಾಡ್ಕೊಂಡು ಹಾಕೊಳ್ಳೋದು. ಆದರೆ ಜಂಬ ಆಟಿಟ್ಯೂಡ್ ಅಂದ್ಕೊಳ್ಳೋರಿಗೆ ನಾನು ಹಂಗೇನೆ, ಅಂದ್ಕೊಳ್ದವ್ರಿಗೆ ನಾನು ಹಿಂಗೇನೆ ಅಷ್ಟೇ. ಎಸ್, ಫೈನಲಿ ಏಪ್ರಿಲ್ 18 ಕೋರ ನಿಮ್ಗಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇಷ್ಟ ಆಗಿರುವಂತಹ ಕೆಲವು ಹಾಡಾಗಿರ್ಬೋದು, ಟೀಸರ್ ಆಗಿರ್ಬೋದು, ಎಲ್ಲವೂ ಇಷ್ಟ ಆಗಿರುವಂಥ ಸಿನಿಮಾ ತೆರೆ ಮೇಲೆ ಹೆಂಗಿದೆ ಏನಿದೆ ಅಂತ ನೋಡುವಂಥ ಟೈಮ್ಗೆ ನಾವು ಒಂದಷ್ಟು ದಿನ ಕಾಯಬೇಕು. ಸೊ ನಿಮ್ಮ ಕಡೆಯಿಂದ ಕರೆಯೋಲೆ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ, ಎಲ್ಲೋ ನೋಡ್ಬೋದು ಅಂತ ಕಾಯಬೇಡಿ ಅಂತ ನೀವು ಅಭಿಮಾನಿಗಳಲ್ಲಿ, ಕನ್ನಡ ಸಿನಿಮಾ ಪ್ರಿಯರಲ್ಲಿ ರಿಕ್ವೆಸ್ಟ್ ಮಾಡೋದಾದರೆ ಕೊನೆಯದಾಗಿ? ಎಲ್ರಿಗೂ ಕೈ ಮುಗಿದು ಹೇಳ್ತೀನಿ, ಇಷ್ಟಪಟ್ಟು ಸಿನಿಮಾ ಮಾಡಿರೋದು ಕೋರ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೆಜ್ಜೆ ಇಟ್ಟಿರೋದು. ರಿಯಾಲಿಟಿ ಶೋದ ಮೇಲೆ ತುಂಬ ಆಫರ್ಗಳು ಬಂತು, ಆದರೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಕಾದಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಈಗ ಹೊಸ ಪ್ರತಿಭೆಗಳನ್ನ ತುಂಬ ಜನ ಕನ್ನಡಿಗರು ಬೆಳೆಸ್ತಿದ್ದಾರೆ. ನಮ್ಮ ಕೋರನ ಬೆಳೆಸಿ ಆಶೀರ್ವಾದ ಮಾಡಿ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಇದೇ ತಿಂಗಳು ಏಪ್ರಿಲ್ 18ನೇ ತಾರೀಕು ಮಿಸ್ ಇಲ್ದೇ ದಯವಿಟ್ಟು ಬಂದು ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ, ಕೋರನ ಗೆಲ್ಲಿಸಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ನನ್ನ ಹೃದಯ ಕಾಲಿಟ್ಟಿರೋ ಹುಡುಗಿ ಇನ್ನೂ ಬಂದಿಲ್ಲ. ಇಟ್ಟ ಮೇಲೆ 100% ನಾನು ಲೆಕ್ಕಾಚಾರ ಮಾಡ್ತೀನಿ. ಕ್ರಶ್ ಇಲ್ಲ, ಏನಿಲ್ಲ, ಆರಾಮಾಗಿ ಸಿಂಗಲ್ ಆಗಿದ್ದೀನಿ. ನನಗೆ ಫಸ್ಟು ರಮ್ಯ ಇಷ್ಟ ಆಗ್ತಿದ್ರು, ರಚಿತಾ ರಾಮಯ್ಯ ಇದ್ದಾರೆ, ಇವಾಗ ನಮ್ಮ ಚರೀಶ್ಮಾ ನಮ್ಮ ಹೀರೋಯಿನ್ ಇದ್ದಾಳೆ, ಅವಳು ಚೆನ್ನಾಗಿದ್ದಾಳೆ. ಹೀರೋಗಳಲ್ಲಿ ದರ್ಶನ್ ಸರ್ ಇದ್ದಾರೆ, ಸುದೀಪ್ ಸರ್ ಇದ್ದಾರೆ, ಫಸ್ಟು ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಬಿಫೋರೇ ಫಸ್ಟ್ ದೊಡ್ಡ ಫ್ಯಾನ್ ಅಂದರೆ ಶಿವಣ್ಣಂಗೆ ನಾನು ಫ್ಯಾನು. ಅವಾಗೆ ಪುನೀತ್ ಸರ್ ಇದ್ದಾಗಿಂದನೂ ಶಿವಣ್ಣಂಗೆ ದೊಡ್ಡ ಫ್ಯಾನು. ಈಗ ದೊಡ್ಡ ಸ್ಟಾರ್ಗಳಿದ್ದಾರೆ. ಈಗ ಯಶ್ ಅವರು ನೋಡಿ ಕಷ್ಟಪಟ್ಟು ಇವತ್ತು ದೊಡ್ಡ ಸ್ಟಾರ್ ಆಗಿದ್ದಾರೆ. ಎಲ್ಲರೂ ಇಷ್ಟ ಇಂಥವ್ರೆ ಅಂತಲ್ಲ, ಬಟ್ ಫಸ್ಟಿಂದ ನಾನು ಶಿವಣ್ಣನ ಫ್ಯಾನ್ ತುಂಬ. ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ದೊಡ್ಡ ಕಷ್ಟಪಟ್ಟು ಒಬ್ಬರು ಒಂದು ವಿಲ್ಲನ್ ಮಗ ಆಗಿ ಈ ಲೆವೆಲ್ಗೆ ಬಂದು ಏನೇನೋ ಕಾಂಟ್ರವರ್ಸಿ ಆಯಿತು ಲೈಫಲ್ಲಿ. ನಾನು ಹೇಳಿದ್ನಲ್ಲ, ಮನ್ಸನ್ಗೆ ಬರ್ದೇ ಮರಕ್ಕೆ ಬರಲ್ಲ, ಎಲ್ರಿಗೂ ಕಷ್ಟ ಆಗುತ್ತೆ. ಅವರು ಇವತ್ತು ದೊಡ್ಡ ಫಾರ್ಮಲ್ಲಿ ಇರೋದು, ಯಾರೇ ಅವ್ರನ್ನ ತುಳಿಯೋಕೆ ಹೋದ್ರು ಯಾರು ತುಳಿಯೋಕ್ಕಾಗಲ್ಲ. ಆಲದ ಮರವಾಗಿ ಬೆಳೆದುಬಿಟ್ಟಿದ್ದಾರೆ. ಅವ್ರ ಲೆವೆಲ್ಗೆ ಯಾರು ಮೀರ್ಸೋಕ್ಕಾಗಲ್ಲ. ಚೆನ್ನಾಗಿರಲಿ, ಅವ್ರಿಗಿನ್ನೂ ಒಳ್ಳೇದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಲಿ, ಕನ್ನಡಿಗರಿಗೊಂದು ಒಳ್ಳೇದು ಮಾಡಲಿ ಅನ್ನೋದೇ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ನೀವು ಬಂದು ಖುಷಿ ಆಯಿತು ನಮಗೂ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.